ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರ ದಿನೇ ದಿನೇ ರಾಜಕೀಯ ಕಾವನ್ನ ಪಡೆದುಕೊಳ್ಳುತ್ತಾ ಇದೆ. ಎರಡೂ ಪಕ್ಷಗಳ ನಡುವೆ ವಾಕ್ಸಮರ ನಡೀತಾ ಇದ್ದು, ಕಾಮಗಾರಿಯನ್ನು ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಇಬ್ಬರು ಸ್ವಾಮೀಜಿಗಳು ಸೇರಿದಂತೆ ನೂರಾರು ರೈತರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿರುವುದನ್ನು ರಾಜ್ಯ ಬಿಜೆಪಿ ಖಂಡಿಸಿದ್ರೆ, ಅತ್ತ ಈ ವಿಚಾರವಾಗಿ ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಹೇಮಾವತಿ ನೀರು ವಿಚಾರವಾಗಿ ಉಭಯ ಪಕ್ಷಗಳ ನಾಯಕರು ಹೇಳಿದ್ದೇನು? ಸಂಪೂರ್ಣ ವರದಿ ಇಲ್ಲಿದೆ. ರೈತರ ಮೇಲೆ ಎಫ್ಐಆರ್ ತೀವ್ರವಾಗಿ ಖಂಡಿಸಿದ ಬಿಜೆಪಿ. ಸರ್ವಪಕ್ಷ ಕರೆಯುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ರಹ. ಹೇಮಾವತಿ ನೀರನ್ನು ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂಬ ವಿಚಾರವೇ ತುಮಕೂರು ರೈತರನ್ನ ಹಾಗೂ ಅಲ್ಲಿಯ ಜನರನ್ನ ಕೆರಳಿಸಿತ್ತು. ಅದರ ಪ್ರತಿಯಾಗಿಯೇ ನಡೆದಿದ್ದು ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ನಡೆದ ಬೃಹತ್ ಹೋರಾಟ ಮತ್ತು ಪ್ರತಿಭಟನೆ. ಈ ಒಂದು ಪ್ರತಿಭಟನೆ ಅದ್ಯಾವ ಮಟ್ಟಿಗೆ ರಾಜಕೀಯ ಕಿಚ್ಚು ಹೊತ್ತಿಸಿದೆ ಎಂದರೆ, ಹೇಮಾವತಿ ನೀರು ಈಗ ಎರಡು ಪಕ್ಷಗಳ ಪ್ರತಿಷ್ಠೆಯ ಕೇಂದ್ರವಾಗಿ ಬಿಂಬಿತವಾಗ್ತಿದೆ. ಯಾವಾಗ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿತೋ ಆಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಠಾಧೀಶರು ಹಾಗೂ ರೈತರನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಇದು ವಿಪಕ್ಷಗಳನ್ನು ಇನ್ನಷ್ಟು ಕೆರಳಿಸಿದ್ದು ಬಿಜೆಪಿ ಕೆಂಡಾಮಂಡಲವಾಗಿದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ವಿಪಕ್ಷಗಳು ರೈತರ ದಾರಿ ತಪ್ಪಿಸುತ್ತಿವೆ ಎಂದು ಆರೋಪ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನೀರು ಎಂದು ಅಪಪ್ರಚಾರ. ಪ್ರತಿಭಟನೆ ನಿರತರಿಂದ ಬ್ಲಾಕ್ ಮೇಲ್ ಎಂದ ಡಿಸಿಎಂ. ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಗೆ ಯೋಜನೆ ಕುರಿತು ಅಪಪ್ರಚಾರವನ್ನ ಬಿಜೆಪಿಗರಿಂದ ಮಾಡಲಾಗ್ತಿದೆ ಎಂಬುದು ಕಾಂಗ್ರೆಸ್ ನಾಯಕರ ವಾದ. ಈ ಯೋಜನೆಯ ಗೊಂದಲಕ್ಕೆ ಇಂದು ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟಗಾರರ ಬ್ಲಾಕ್ ಮೇಲ್, ಡಿಮ್ಯಾಂಡ್ ಏನೆಂಬುದನ್ನು ಸಮಯ ಬಂದಾಗ ಬಹಿರಂಗಪಡಿಸುವೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನೀರು ಕೊಂಡೊಯ್ಯಲಾಗುತ್ತಿದೆ ಎಂಬುದು ಸುಳ್ಳು, ಕಳೆದ 10 ವರ್ಷದಲ್ಲಿ ಕುಣಿಗಲ್ ಪಾಲಿನ ನೀರಿನಲ್ಲಿ 90% ಬಳಕೆಯಾಗದೆ ಅಲ್ಲಿನ ಜನರಿಗೆ ಅನ್ಯಾಯವಾಗಿದೆ, ಇದನ್ನ ಸರಿಪಡಿಸುವ ಕೆಲಸ ಮಾಡಲಾಗ್ತಿದೆ ಎಂದು ಹೇಳಿದ್ದಾರೆ. ಇದು ಅವ್ರಿಗೆ ಹಸುವೆ ಅಷ್ಟೇ. ಅವ್ರಿಗೆ 10 ವರ್ಷದಿಂದ 12 ವರ್ಷದಿಂದ ಏನ್ ನೀರು ಕುಣಿಗಲ್ಗೆ ಹೋಗ್ಬೇಕಾಗಿತ್ತು ಆ ನೀರು ಹೋಗಿಲ್ಲ. 91% ಅವ್ರಿಗೆ ಲಾಸ್ ಆಗಿದೆ, ಕೊರತೆ. 91, 92, 95 ಲಾಸ್ಟ್ 10 years ಸ್ಟ್ಯಾಟಿಸ್ಟಿಕ್ಸ್ 2014ರಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ತುಮಕೂರು ವಲಯದಿಂದ ಅವ್ರಿಗೇನು ಕುಣಿಗಲ್ಗೆ 2 TMC ನೀರು ಹೋಗ್ಬೇಕಾಗಿತ್ತು, ಯಾವಾಗೂ ಕೂಡ ಅವ್ರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಅವ್ರಿಗೆ 10% ಹೋಗಿಲ್ಲ. ಇನ್ನು ರಾಮನಗರಕ್ಕೆ ಹೇಮಾವತಿ ನೀರು ಖಂಡಿಸಿ ಹೋರಾಟ ನಡೆಸಿದವರ ಮೇಲೆ ಎಫ್ಐಆರ್ ಹಾಕಿರುವುದನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕೂಡಲೇ ಸರ್ಕಾರ ಹೋರಾಟಗಾರರ ಮೇಲೆ ಹಾಕಿದ ಕೇಸ್ಗಳನ್ನ ವಾಪಸ್ ಪಡೆಯಬೇಕು, ಅಲ್ಲದೆ ಸರ್ವಪಕ್ಷ ಸಭೆ ಕರೆದು 2 ಜಿಲ್ಲೆಗಳ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತು ರಾಮನಗರಕ್ಕೆ ನೀರು ಹರಿಸುವ ಪ್ರಯತ್ನದ ವಿರುದ್ಧ ಸರ್ಕಾರ ತನ್ನ ಎಡಬಿಡಂಗಿತನದಿಂದ ತುಮಕೂರು, ರಾಮನಗರ ರೈತರನ್ನ ಪರಸ್ಪರ ಎತ್ತಿಕಟ್ಟಿದೆ. ಸರ್ಕಾರ 2 ಜಿಲ್ಲೆಗಳ ರೈತರಿಗೆ ಸಮಾಧಾನ ಆಗುವ ಪರಿಹಾರ ಕಂಡುಕೊಳ್ಳಲಿ, ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು, ಅದು ಚುನಾಯಿತ ಪ್ರತಿನಿಧಿಗಳು ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ. ನಿಮ್ಮ ತಪ್ಪಿಂದ ಆಗಿರೋದು. ಈ ಗಲಾಟೆ ಆಗಕ್ಕೆ ನೀವೇ ಕಾರಣ. ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು. ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ, ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ನಡೆಯಲ್ಲ. ಒಟ್ನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ತೀವ್ರ ಜಟಾಪಟಿ ನಡೆಯುತ್ತಿದ್ದು, ಬಿಜೆಪಿ ಆಗ್ರಹಕ್ಕೆ ಮಣಿದು ರೈತರು ಮಠಾಧೀಶರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಹಿಂಪಡೆಯುತ್ತಾ ಇಲ್ಲವಾ ತನ್ನ ಕಾನೂನು ಸಮರ ಮುಂದುವರಿಸುತ್ತಾ ಕಾದ್ ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.